ಉಗಾದಿ ಹಬ್ಬದಿಂದ ಶುಭೋದಯ ಎಲ್ಲರಿಗೆ. ಇವತ್ತು ನಾವು ವಿಜ್ಞಾನದ ಭಾಗ 2 ಪಾರ್ಟ್ 2. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಇದರ ಲಿಂಕ್ ಕಳಿಸಿ. ತುಂಬ ಯೂಸ್ ಆಗುತ್ತೆ. ಅದರಲ್ಲಿ SSLC ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ ಈ ವಿಡಿಯೋ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಇದು ಉಪಯೋಗ ಆಗಲಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಇಲ್ಲಿ ಸುಮಾರು 18 ಇಂಪಾರ್ಟೆಂಟ್ ಕ್ವಶನ್ ಇದೆ. ಅದರಲ್ಲಿ ಮೊದಲನೆಯದಾಗಿ, ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಈ ಬಣ್ಣಕ್ಕೆ ತಿರುಗಿಸುತ್ತದೆ. ಅಂದರೆ ಇಲ್ಲಿ ನೀಲಿ ಲಿಟ್ಮಸ್ ಪೇಪರು ಯಾವ ಬಣ್ಣಕ್ಕೆ ತಿರುಗುತ್ತೆ ಅಂತ ಕೇಳಿದ್ದಾರೆ ಅವರು. ಹಳದಿ, ಕೆಂಪು, ನೀಲಿ, ಕಪ್ಪು. ಸಿಂಪಲ್ ಕ್ವಶನ್, ಕೆಂಪು. ನೆಕ್ಸ್ಟ್ ಕ್ವಶನ್, ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಉಂಟು ಮಾಡುವುದು. ಏನೇನು ಉಂಟು ಮಾಡ್ತಾವೆ? ಲವಣ ನೀರು, ಲವಣ ಕಾರ್ಬನ್, ಲವಣ ಆಮ್ಲ. ಯಾವತ್ತು ಲೋಹೀಯ ಆಕ್ಸೈಡ್ಗಳು ಲವಣ ಮತ್ತು ನೀರುಗಳನ್ನು ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟು ಮಾಡ್ತವೆ. ನೆಕ್ಸ್ಟ್ ಕ್ವಶನ್, ಪ್ರತ್ಯಾಮ್ಲಗಳು ನೀರಿನಲ್ಲಿ ಉತ್ಪತ್ತಿ ಮಾಡುವುದು. ಕ್ವಶನಲ್ಲಿ ನಾವು ಆನ್ಸರ್ ಆಗ್ಬೋದು. ನೀರಿನಲ್ಲಿ ಅಂದರೆ ಅದರಲ್ಲಿ ಪ್ರತ್ಯಾಮ್ಲಗಳು, ಆಮ್ಲಗಳು, ಹೌದಾ? ಆಕ್ಸೈಡ್, ಹೈಡ್ರಾಕ್ಸೈಡ್, ಸೋಡಿಯಂ ಅಯಾನು, ಹೈಡ್ರೋಜನ್ ಅಯಾನು, ಹೈಡ್ರಾಕ್ಸೈಡ್ ಅಯಾನು, ಕ್ಯಾಲ್ಸಿಯಂ ಅಯಾನು. ಆನ್ಸರ್ ಬಂದು ಹೈಡ್ರಾಕ್ಸೈಡ್ ಅಯಾನುಗಳು. ನೆಕ್ಸ್ಟ್ ಕ್ವಶನ್, ವಾತಾವರಣದ ಆಕ್ಸಿಜನ್ ಅನ್ನು ಓಜೋನ್ ಆಗಿ ಪರಿವರ್ತಿಸುವ ವಿಕಿರಣ. ಇಂಪಾರ್ಟೆಂಟ್ ಕ್ವಶನ್. ಗಾಮಾ ವಿಕಿರಣ, ಅವಗೆಂಪು ವಿಕಿರಣ, ನೇರಳಾತೀತ ವಿಕಿರಣ, ಎಕ್ಸ್ ವಿಕಿರಣ. ನೇರಳಾತೀತ ವಿಕಿರಣ, ಅಲ್ಟ್ರಾವೈಲೆಟ್ ರೇಸ್. ನೆಕ್ಸ್ಟ್ ಕ್ವಶನ್, UNEP ಯ ವಿಸ್ತೃತ ರೂಪ. UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್ ಕ್ವಶನ್, ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನು ಹೀಗೆನ್ನುವರು. ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶದ ಪರಿಣಾಮ. ವಿದ್ಯುತ್ ದರ, ವಿದ್ಯುತ್ ವ್ಯಾಪ್ತಿ, ವಿದ್ಯುತ್ ಪ್ರವಾಹ ಎಲ್ಲವೂ. ಆನ್ಸರ್ ವಿದ್ಯುತ್ ಪ್ರವಾಹ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಪ್ರವಾಹ ಕಂಡುಹಿಡಿಯುವ ಸೂತ್ರ. ಇಂಪಾರ್ಟೆಂಟ್. ಸೂತ್ರ ಮೇಲೆ ಮತ್ತು SI ಯೂನಿಟ್ ಮೇಲೆ 2 ಕ್ವಶನ್ ಇದ್ದೇ ಇರ್ತದೆ. ಅದಕ್ಕೆ ದಯವಿಟ್ಟು SI ಯೂನಿಟ್ ಒಂದು ಲಿಸ್ಟ್ ಮಾಡಿಕೊಂಡು ಅದರ ಬಗ್ಗೆ ಸ್ವಲ್ಪ ಓದಿ, ಮತ್ತು ಇಂಪಾರ್ಟೆಂಟ್ ಎಲ್ಲ ಚಾಪ್ಟರ್ದಲ್ಲಿರುವಂಥ ಸೂತ್ರಗಳನ್ನು ಸಹ ಓದಿ. ನಾವು ಸಮಯದ ಅಭಾವದಿಂದ ನಾವು ಪ್ರತಿ ಚಾಪ್ಟರ್ಗೆ ಬೇರೆ ಬೇರೆ ವಿಡಿಯೋ ಮಾಡಬೇಕಂತ ಆಗಿತ್ತು. ಆದರೆ ಸಮಯ ಕಮ್ಮಿ ಇರೋದ್ರಿಂದ ಇಂಪಾರ್ಟೆಂಟ್ ಎಲ್ಲ ಚಾಪ್ಟರ್ಗಳಿಂದ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. I = Q/T, I = Q + T, I = Q - T, I = Q × T. ಆನ್ಸರು I = Q/T. ಇಲ್ಲಿ Q ಅಂದರೆ ಆವೇಶ ಅಂತಾರಲ್ಲ, ಚಾರ್ಜಸ್. T ಅಂದರೆ ಸಮಯ, ಟೈಮ್. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ವಿಭವಾಂತರ ಕಂಡುಹಿಡಿಯುವ ಸೂತ್ರ. ಅದು ವಿದ್ಯುತ್ ಪ್ರವಾಹ, ಇದು ವಿದ್ಯುತ್ ವಿಭವಾಂತರ. V = W/Q, V = W + Q, V = W - Q, V = W × Q. ಆನ್ಸರು V = W/Q. ಇಲ್ಲಿ W ಅಂದರೆ ವರ್ಕ್ ಡನ್, Q
ಕ್ಯೂ ಅಂದರೆ ಚಾರ್ಜ್. ನೆಕ್ಸ್ಟ್ ಕ್ವಶನ್, 1 ವೋಲ್ಟ್ ಈಕ್ವಲ್ ಟು 1 ಜೌಲ್ ಡಿವೈಡ್ ಬೈ 1 ಕೂಲಂಬ್. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರ ಯಾವುದು? ಇಂಪಾರ್ಟೆಂಟ್. ಕಲ್ಲಿದ್ದಲು, ಸೌರಶಕ್ತಿ, ವಿದ್ಯುತ್ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ. ಸಾಂಪ್ರದಾಯಿಕ ಶಕ್ತಿಯ ಆಕಾರ ಬಂದು ಸೌರಶಕ್ತಿ. ಜೈವಿಕ ಅನಿಲದಲ್ಲಿರುವ ಪ್ರಧಾನ ಘಟಕ. ಇದು ಆನ್ಸರ್ ಮಿಥೇನ್, CH4. ನೆಕ್ಸ್ಟ್ ಕ್ವಶನ್, ಸೌರ ಕುಕ್ಗೆ ಇರುವ ಸೂಕ್ತವಾದ ದರ್ಪಣ. ಓಕೆ, ಈಗ ಸೌರದೊಂದು ಇದು ಇರುತ್ತಲ್ಲ, ಬಾಕ್ಸ್ ಟೈಪ್ ಇರುತ್ತೆ, ಅದಕ್ಕೊಂದು ಮೇಲೆ ಒಂದು ಗ್ಲಾಸ್ ಇರುತ್ತೆ, ದರ್ಪಣ ಇರುತ್ತೆ. ಅದರೊಳಗೇನೆ ನಾವು ಇಡುವಂಥ ಪಾತ್ರೆ ಇಟ್ಟಿರ್ತೇವೆ, ಅದು ಸೂರ್ಯನ ಕಿರಣ ಬಿದ್ದಾಗ ಅದು ದರ್ಪಣ ಹೀರಿಕೊಂಡು ಒಳಗೆ ಇರುವ ಪದಾರ್ಥವನ್ನು ಕುದಿಸ್ತದೆ. ಹೌದಾ? ಅದು ಯಾವ ದರ್ಪಣ? ಪೀನ ದರ್ಪಣ, ನಿಮ್ನ ದರ್ಪಣ, ಎರಡು ಸಮತಲ ದರ್ಪಣ. ಆನ್ಸರ್ ಬಂದು ನಿಮ್ನ ದರ್ಪಣ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ. ರೋಧವನ್ನು ಅಂತ ಕೇಳಿದ್ದಾರೆ ಇಲ್ಲಿ. ಅಲ್ಟಿಮೀಟರ್, ರಿಯೋಸ್ಟಾಟ್, ವೋಲ್ಟ್ಮೀಟರ್ ಎಲ್ಲವೂ. ಆನ್ಸರ್ ರಿಯೋಸ್ಟಾಟ್. ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧ ನೋಡಿ. ಇಲ್ಲಿ ಒಂದು ಫಾರ್ಮುಲಾ ಇದೆ, ಹೌದಾ? F equal to focal length F equal to 1/P. ಇಲ್ಲಿ 1 divided by P value -0.5. ಎಷ್ಟಾಗುತ್ತೆ ಇದು? ಕ್ಯಾಲ್ಕುಲೇಷನ್ ಮಾಡಿದಾಗ -2 ಬರುತ್ತೆ, ಹೌದಾ? ಇಲ್ಲಿ -2 ಮತ್ತು ಫೀನ್ ಮಸೂರ, -2 ಮತ್ತು ನಿಮ್ನ ಮಸೂರ ಇದೆ, ಹೌದಾ? -2 ಅಂದರೆ ಆಲ್ವೇಸ್ ಯಾವುದು? ಕಾನ್ಕೇವ್, ಹೌದಾ? ಕಾನ್ಕೇವ್ ಅಂದರೆ ನಿಮ್ನ. ನೆಕ್ಸ್ಟ್ ಕ್ವಶನ್, ವ್ಯಾಟ್ ಯಾವುದರ SI ಯೂನಿಟ್? ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವಾಂತರ, ವಿದ್ಯುದಾವೇಶ. ಯಾವುದು SI ಯೂನಿಟ್ ಇದೆ? ಆನ್ಸರ್ ವಿದ್ಯುತ್ ಸಾಮರ್ಥ್ಯ. ನೆಕ್ಸ್ಟ್ ಕ್ವಶನ್, ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೆ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು. ಅಂದರೆ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೆ ಬೇರೆ ಯಾವುದಕ್ಕೂ ಉಪಯೋಗಿಸಬಹುದು. ಮಿತ ಬಳಕೆ, ಮರುಚಕ್ರೀಕರಣ, ಮರುಬಳಕೆ, ಮರುದ್ದೇಶ. ನಾವು ಆಗ ಹೇಳ್ಬೋದು, ಕ್ವಶನ್ ನೋಡ್ತಿರೋದೆ ಇದು ಮರುಬಳಕೆ ಅಂತಾರೆ, ಆದರೆ ಆನ್ಸರ್ ಬರೋದು ಮರು ಉದ್ದೇಶ. ಒಂದು ಎಕ್ಸಾಂಪಲ್, ಒಂದು ಮನೆಯಲ್ಲಿ ಬಕೆಟ್ ಇರುತ್ತೆ, ಹೌದಾ? ಅದು ಮೂಲ ಉದ್ದೇಶಕ್ಕೆ ಬಳಸುತ್ತಿರ್ತೀವಿ ನಾವು,
ಏನಾದರೂ ದಿನನಿತ್ಯ ಕ್ರಿಯೆ ಸಲಗೆಲ್ಲ ಬಳಸ್ತಿರ್ತೇವೆ. ಮುಂದೆ ಅದು ಒಡಿತಂದರೆ ಒಡೆದಾಗ ಏನು ಮಾಡ್ತೀವಿ, ಅದನ್ನು ಬಿಸಾಕಲ್ಲ. ಮರು ಉದ್ದೇಶ ಅಂದರೆ ಅಲ್ಲೇನು, ಅದರಲ್ಲಿ ಮಣ್ಣು ಹಾಕಿ ಒಂದು ಸಸಿ ನಟೋದು ಈ ಥರ ಮಾಡ್ತೀವಲ್ಲ, ಅದು ಮರು ಉದ್ದೇಶ. ನೆಕ್ಸ್ಟ್ ಕ್ವಶನ್, ಮಾನವನ ದೇಹದಲ್ಲಿ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್. ಇಂಪಾರ್ಟೆಂಟ್. ಅಡ್ರಿನಲ್, ಥೈರಾಕ್ಸಿನ್, ಇನ್ಸುಲಿನ್, ಪಿಟ್ಯುಟರಿ ಗ್ರಂಥಿ. ಥೈರಾಕ್ಸಿನ್. ಪಾರ್ಟ್ 2ದ ಕೊನೆಯ ಪ್ರಶ್ನೆ, ದುಂಡಾದ ಹಸಿರು ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯವನ್ನು RRYY, ಸುಕ್ಕಾದ ಹಳದಿ ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯದ ಜೊತೆ RRYY ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉಂಟಾಗುವ ಬೀಜಗಳು. F1 ಪೀಳಿಗೆಯಲ್ಲಿ ಉಂಟಾಗುವ ಬೀಜಗಳು. ಹೌದಾ? RRYY ಇಂಟು RRYY. ಇಲ್ಲಿ ನೋಡಿ RY, ಹಾಗೆ ಇಲ್ಲಿದು RY, ಇದರಿಂದ ಆಗಿದ್ದು RY RY. YY, ಇದು ಕ್ಯಾಪಿಟಲ್ Y. ಓಕೆ, ಇದನ್ನ ಹೇಗೆ ಬರ್ತಾರೆ, RRYY. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂದರೆ R ಅಂದ್ರೇನು, ರೌಂಡ್. ಹೌದಾ? Y ಅಂದ್ರೇನು, ಯೆಲ್ಲೋ. ಕೊನೆಯದಾಗಿ ನಮಗೆ ಆನ್ಸರು ದುಂಡನೆಯ ಹಳದಿ. ಹೌದಾ? ದುಂಡನೆ ಹಳದಿ, ಯೆಲ್ಲೋ. ಇದು F1 ಪೀಳಿಗೆಯಲ್ಲಿ. ಇಲ್ಲಿಗೆ 18 ಕ್ವಶನ್ ಮುಗಿದಿದೆ. ಇನ್ನು ಪಾರ್ಟ್ 3 ಬರುತ್ತೆ, ಅದರಲ್ಲಿ ಸಹ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.